ನಮಸ್ತೆ, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ, ನಂದು ಇದೇ ಚಾನಲ್ ವಿಲಾಸಿನಿ ಹಾಬೀಸ್ ಚಾನಲ್ ಕಳೆದೋಯ್ತಲ್ವಾ. ನಂತರ ಏನು ಮಾಡಿದೆ ಗೊತ್ತಾ, ನನಗೆ ಒಂದು ವಾರ ಏನೇನೋ ಮಾಡಿ ಸಹಿಸ್ಕೊಂಡೆ. ನಂತರ ಟ್ರೈ ಮಾಡಿದೆ, ಅಂದರೆ ಸಿಗ್ಬೋದು ಅಂತ ಟ್ರೈ ಮಾಡಿದ್ನಲ್ವ, ಸಿಗ್ಬೋದು ಅನ್ನೋದೇ ಇತ್ತು ನನಗೆ. ನಂತರ ಏನು ಮಾಡಿದೆ, ನನಗೆ ಅದು ಸಿಗಲ್ಲ ಅನ್ನೋದು ಒಂದು ರೀತಿ ಬೇಜಾರಿತ್ತು. ಯಾವಾಗಾದರೂ ಸಿಗ್ಬೋದು, ಮತ್ತೇನು ಮಾಡೋದು ಅಂತ ನಾನು ಚಾನಲನ್ನು ಓಪನ್ ಮಾಡಿಕೊಂಡೆ, ನನ್ನ ಹೆಸರಲ್ಲೇ ಮಾಡಿಕೊಂಡೆ. ಒಂದು ಚಾನಲ್ಗೆ ಅದು ಒಳ್ಳೆ ಹೆಸರು ಕೂಡ ಕೊಟ್ಟೆ, ಒಳ್ಳೆ ಚಾನಲನ್ನು ಮಾಡಿಕೊಂಡೆ, ಅಂದರೆ ಚೆನ್ನಾಗಿರುವ ಹೆಸರನ್ನು ಕೊಟ್ಟು ಚಾನಲನ್ನು ಮಾಡಿಕೊಂಡೆ. ನಂತರ ಏನು ಮಾಡಿದೆ ಗೊತ್ತಾ, ನನಗೆ ಎಲ್ಲರೂ ಅಂದರೆ ಲೈವ್ ಮಾಡೋರೆಲ್ಲ ತುಂಬ ಪರಿಚಯ ಇದ್ರಲ್ವ, ನಂದು ಈ ಚಾನಲಲ್ಲಿ ಇದ್ದವರು ಎಲ್ಲ ಲೈವ್ ಮಾಡ್ತಿದ್ರು. ಅಲ್ಲಿಗೆ ನಾನು ಸಪೋರ್ಟಿಗೆ ಹೋಗ್ತಿದ್ದೆ, ಅವರು ಕೂಡ ಬರ್ತಿದ್ರು, ಹೀಗೆ ಸಪೋರ್ಟು ಎಲ್ಲ ನಡೀತಿತ್ತಲ್ವ. ಹಾಗಾಗಿ ನಾನು ಅವ್ರದ್ದು ಲೈವಿಗೆ ಹೋದೆ ಚಾನಲ್ ಮಾಡಿಕೊಂಡು. ನನಗೆ ಅಲ್ಲಿ ಏನಾಯಿತು ಗೊತ್ತಾ, ಒಂದೇ ದಿನಕ್ಕೆ ಒಂದು 25-30 ಸಬ್ಸ್ಕ್ರೈಬರ್ ಆದರು. ವಿಡಿಯೋ ಒಂದೇ ಹಾಕಿರೋದು, ಒಂದಿನ ವಿಡಿಯೋ ಹಾಕಿಲ್ಲ, ಆದರೂ 7-10 ಸಬ್ಸ್ಕ್ರೈಬರ್ ಆದರು. ಮಾರನೇ ದಿನ ಏನು ಮಾಡಿದೆ, ಒಂದು ವಿಡಿಯೋ ಹಾಕಿಬಿಟ್ಟೆ. ಆವಾಗ ಆ ವಿಡಿಯೋಗೆ ಎಲ್ಲ ಕೊಟ್ಟಿದ ನಂತರ ಅಲ್ಲಿ ನನಗೆ ಒಂದು ದಿನಕ್ಕೆ ಒಂದು 2-3 ದಿನ ಅನ್ನೋ ತನಕ 50 ಸಬ್ಸ್ಕ್ರೈಬರ್ ಆದರು. ಒಂದು ವಾರ 15 ದಿನ ಅನ್ನೋ ತನಕ 60 ಮೇಲಾಯಿತು. ನಂತರ ನನಗೆ ಲೈವ್ ಆಪ್ಷನ್ ಬಂತು, ಲೈವನ್ನು ಸ್ಟಾರ್ಟ್ ಮಾಡಿದೆ. ಆ ಚಾನಲ್ ಯಾವುದು ಅಂತ ಹೇಳ್ತೀನಿ, ನಿಮಗೂ ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲ ನಂದು ನ್ಯೂ ಚಾನಲ್ ಯಾವುದಿದೆ ಅಂತ. ನಂದು ಈ ಚಾನಲ್ ನಂತರ ಇನ್ನೊಂದು ಚಾನಲ್ ಮಾಡಿದ್ದೀನಿ ಅಲ್ವಾ, ಆ ಚಾನಲ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನನಗೀಗ ನಂದು ಹೊಸ ನ್ಯೂ ಚಾನಲ್ ಮಾಡಿದಾಗ ಅಂದರೆ ನನ್ನ ಲೈವಿಗೆ ಯಾರ್ದು ಸಪೋರ್ಟ್ ಇತ್ತು ಅವರಿಗಷ್ಟೇ ನನ್ನ ಚಾನಲ್ ಗೊತ್ತಾಯಿತು, ಓಕೆನಾ, ಅವರಿಗಷ್ಟೇ ಗೊತ್ತಾಯಿತು. ಹಾಗಂತ ನನ್ನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ರಲ್ವ, ಅವರಿಗೆ ಪಾಪ ಗೊತ್ತೇ ಆಗಿಲ್ಲ. ನಂತರ ನಂದು ಹಳೆ ಚಾನಲ್ಗೆ ಎಲ್ಲ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಿದ್ರಲ್ವ, ಅವರು ಕೂಡ ನನಗೆ ಲೈವಲ್ಲಿ ಎಲ್ಲೂ ಸಿಕ್ಕಿಲ್ಲ. ಕೆಲವೊಬ್ಬರು ಸಿಕ್ಕಿದ್ರು, ಕೆಲವೊಬ್ಬರು ಸಿಕ್ಕಿಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ಗೊತ್ತಾಗಲಿಲ್ಲ ನನ್ನ ನ್ಯೂ ಚಾನಲ್. ನಾನು ಇವತ್ತು ತೋರಿಸ್ತೀನಿ ಯಾವುದು ನ್ಯೂ ಚಾನಲ್, ಎಷ್ಟಾಗಿದೆ, ಹೇಗಾಗಿದೆ ಅಂತ ತೋರಿಸ್ತೀನಿ, ಓಕೆ. ನಾನು ನೋಡಿ, ನಾನು 8 ತಿಂಗಳಲ್ಲಿ ಒಂದು ನ್ಯೂ ಚಾನಲ್ ಬೇಗ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಸ್ಟಾರ್ಟ್ ಮಾಡಿ ಈಗ 8 ತಿಂಗಳಾಗಿದೆ. ನಂದು ನ್ಯೂ ಚಾನಲ್ಗೆ 8 ತಿಂಗಳಾಗಿದೆ. ಅದು ಯಾವುದು ಅಂತ ತೋರಿಸ್ತೀನಿ, ಹಾಗೆ ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಓಕೆ. ನಾನು ನೋಡಿ, ನನ್ನ ನ್ಯೂ ಚಾನಲನ್ನು ಒಮ್ಮೆ ನೋಡಿ ನೀವು, ಆವಾಗ ನಿಮ್ಗೆ ಅನಿಸಿರ್ಬೋದು ವಿಲಾಸಿನಿ ಇನ್ನೊಂದು ಚಾನಲ್ ಮಾಡಿದರು, ನಮಗೆ ಗೊತ್ತಾಗಿಲ್ಲ ಅಂತ. ಆದರೆ ನೀವು ಒಂದು ಕಮೆಂಟೆಲ್ಲ ಹಾಕ್ಬೋದಿತ್ತು ನಂದು ವಿಡಿಯೋಗೆ, ಮೇಡಮ್ ನೀವು ವಿಡಿಯೋ ಹಾಕ್ತಾಯಿಲ್ಲ, ಯಾಕೆ 1-2-3 ಏನೋ ಮೆಸೇಜ್ ಬಂದಿತ್ತು, ನೋಡಿದ್ದೆ, ಕೇಳ್ಬೋದಿತ್ತಲ್ವ. ಅಲ್ಲಿ ನಾನು ಹೇಳ್ತಿದ್ದೆ ನಾನು ನ್ಯೂ ಚಾನಲ್ ಮಾಡಿದ್ದೀನಿ ಅಂತ. ಅಥವಾ ಮತ್ತೆ ಹೇಗೂ ಗೊತ್ತಾಗಲ್ಲ ಬಿಡಿ. ಕೆಲವೊಬ್ಬರು ನಂದು ವಿಡಿಯೋ ನೋಡುವವರು ಎಲ್ಲರದ್ದು ವಿಡಿಯೋ ನೋಡ್ತಾ ಇರಲಿಲ್ಲ. ಕೆಲವೊಬ್ಬರು ನನ್ನ ಲೈವಿಗೆ ಬರೋರು ಮತ್ತೆ ಯಾರ್ದಾದ್ರೂ ಲೈವಿಗೂ ಹೋಗ್ತಾ ಇರಲಿಲ್ಲಲ್ವ, ಹಾಗೆಲ್ಲ ಇತ್ತು. ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ. ಈಗ ನೋಡ್ಕೊಳ್ಳಿ, ನನ್ನ ನ್ಯೂ ಚಾನಲ್ ಕೂಡ ಇದೆ. 2 ಚಾನಲನ್ನು ನಾನು ಹೇಗೆ ಮೇಂಟೈನ್ ಮಾಡೋದು, ತುಂಬ ಟೆನ್ಷನ್ ಆಗಿದೆ. ಈಗ ವಿಡಿಯೋ ಹಾಕ್ತಾ ಹೋಗಬೇಕು ಒಂದು, ನಂತರ ಅದು ಮಾನಿಟೈಸೇಷನ್ ಆಗಬೇಕು 2. ಇನ್ನೇ ಇದು ನಾನು 2 ಹೇಗೆ ಮಾಡೋದು ನನಗೆ ಗೊತ್ತಾಗಲ್ಲ. ಏನೋ ಒಂದು ವಿಡಿಯೋ ಹಾಕ್ತಾ ಹೋಗ್ಬೋದು, ಸ್ವಲ್ಪ ದಿನ ತ್ರಾಸಾಗ್ಬೋದು ಅಲ್ವಾ, ಟ್ರೈ ಮಾಡ್ತೀನಿ, ಓಕೆನಾ. ಒಂದು ದಿನಕ್ಕೆ ಒಂದು ವಿಡಿಯೋ ಹಾಕಿಲ್ಲ ಅಂದರೂ ಒಂದಿನ ಬಿಟ್ಟಾದರೂ ವಿಡಿಯೋ ಹಾಕ್ಬೋದು. ಸ್ವಲ್ಪ ಪ್ರಯತ್ನ ಪಡಬೇಕು. 2 ಚಾನಲನ್ನು ಮೇಂಟೈನ್ ಮಾಡೋದು ತುಂಬ ಜನ ಇದ್ದಾರೆ. 2 ಅಲ್ಲ 3-4 ಚಾನಲ್ ಮಾಡ್ಕೊಂಡವರು ಇದ್ದಾರೆ, ವಿಡಿಯೋ ಹಾಕ್ತಾರೆ. ಅದೇನು ಈಗ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಅದೆಲ್ಲ ರೂಢಿ ಇದೆ ಅಂದರೆ ಅದು ಏನೂ ಅಲ್ಲ. 5 ಚಾನಲ್ ಆದರೂ ಓಪನ್ ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನನ್ನ ನ್ಯೂ ಚಾನಲನ್ನು ತೋರಿಸ್ತೀನಿ, ಬನ್ನಿ ಹಾಗಾದರೆ ನೋಡೋಣ ಹೇಗೆ ಅಂತ. ಕೆಲವೊಬ್ಬರಿಗೆ ಗೊತ್ತಿದೆ ನನ್ನ ನ್ಯೂ ಚಾನಲು, ಆದರೆ ಕೆಲವೊಬ್ಬರಿಗೆ ಈ ಚಾನಲಲ್ಲಿ 3,000 ಮೇಲಾಗಿದೆ ಅಲ್ವಾ, ಅವರಿಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ನನ್ನ ನ್ಯೂ ಚಾನಲ್ ಹೇಗಿದೆ ಅಂತ. ಒಂದ್ಸಲ ನೋಡಿ ನ್ಯೂ ಚಾನಲನ್ನು ನಾನು ತೋರಿಸ್ತೀನಿ, ಎಷ್ಟು ವಿಡಿಯೋ ಇದೆ, ಹೇಗಿದೆ ಅಂತ ತೋರಿಸ್ತೀನಿ, ಓಕೆನಾ. ಇದೇ ನೋಡಿ ನಂದು ನ್ಯೂ ಚಾನಲ್ ವಿಲಾಸಿನಿ ಬ್ಯೂಟಿ ಲೈಫ್ ಚಾನಲ್. ಹಾಗೆ ಲೋಗೋ ನೋಡಿ ಹೀಗಿದೆ. ಇದರಲ್ಲಿ 1,300 ಸಬ್ಸ್ಕ್ರೈಬರ್ ಜಾಸ್ತಿನೇ ಆಗಿದೆ. ನಂತರ 400ಕ್ಕಿಂತ ಹೆಚ್ಚು ವಿಡಿಯೋಸ್ ಇದೆ. ಲಾಂಗ್ ವಿಡಿಯೋನೇ ತುಂಬ ಇದೆ, ಶಾರ್ಟು ಅಷ್ಟೇನೂ ಇಲ್ಲ. ಹಾಗೆ ಲೈವ್ ಮಾಡ್ತೀನಲ್ವ, ದಿನಕ್ಕೆ 1 ಟೈಮ್ ಲೈವ್ ಮಾಡ್ತೀನಿ. ಸಾಯಂಕಾಲ 7 ಗಂಟೆಯಿಂದ ಲೈವ್ ಕಾರ್ಯಕ್ರಮ ಇರುತ್ತೆ.
ಲೈವು ಸುಮಾರಿದೆ, ತುಂಬಾ ಇದೆ. ಅಂದರೆ ನಾನು ಚಾನಲ್ ಸ್ಟಾರ್ಟಿಂಗ್ ಮಾಡಿ ಒಂದು ತಿಂಗಳು ಅನ್ನೋದರಲ್ಲಿ ಲೈವನ್ನು ಮಾಡಿದ್ದೀನಿ ಅಲ್ವಾ. ಲೈವು ಇದೆ, ನಂತರ ಶಾರ್ಟ್ ವಿಡಿಯೋ ಎಲ್ಲವೂ ಇದೆ. ಅಂದರೆ ಇದು 5 ತಿಂಗಳಲ್ಲೇ 1,000 ಸಬ್ಸ್ಕ್ರೈಬರ್ ಆಗಿದೆ. ವಾಚ್ ಅವರ್ ಇನ್ನೂ ಸ್ವಲ್ಪ ಬೇಕು, 4,000 ಆಗಲಿಕ್ಕೆ ಇನ್ನೂ ಸ್ವಲ್ಪ ಬೇಕು. ನೋಡಿ, ನಂದು ಹಳೆ ಚಾನಲ್ಲು ಹೋಯಿತು ಅಂತ ನಾನು ಸುಮ್ಮನೆ ಕುಂತಿಲ್ಲ. ಇನ್ನೊಂದು ಚಾನಲನ್ನು ಓಪನ್ ಮಾಡಿಕೊಂಡೆ. ಮನಸ್ಸಿದ್ರೆ ನಾವು ಹಳೆ ಚಾನಲೇ ಅಂತಲ್ಲ, ಇನ್ನೊಂದು ಚಾನಲು ನಾವು ಮಾಡಿಕೊಂಡು ಅದರಲ್ಲೂ ನಾವು ವಿಡಿಯೋಸ್ ಹಾಕ್ತಾ ಹೋಗ್ಬೋದಲ್ವ. ಅದಕ್ಕೆ ನಾನು 1 ವಾರ 15 ದಿನದಲ್ಲೇ ಒಂದು ಚಾನಲನ್ನು ಮಾಡ್ಕೊಬಿಟ್ಟೆ. ಬೇಗ ಮಾಡಿಕೊಂಡೆ, ಬೇಗ ಸಬ್ಸ್ಕ್ರೈಬರ್ ಆದರು. ಹಾಗೆ ವಾಚ್ ಅವರು ಆ್ಯಡ್ ಆಗ್ತಾ ಬಂತು. ಇದೆ ನೋಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.